ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಬರುವಂತಹ ಹೊಸ ವರ್ಷ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಸ್ವಾಗತವನ್ನು ಹೇಳೋಣ. ನಾವು ಹಿಂದೂಗಳು ಪಾಲನೆ ಮಾಡುವಂತಹ ಹಿಂದೂ ವರ್ಷವಾಗಿರುವಂತಹ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೇವೆ. ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಗಿತಾ ಇದೆ. ಎಷ್ಟೋ ಅನುಭವಗಳನ್ನು ಪಡೆದಿದ್ದೇವೆ. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಬೇವು ಬೆಲ್ಲ ಹಂಚಿಕೊಂಡು ಈ ಬೇವು ಅನ್ನುವ ಕಹಿ ದೂರವಾಗಿ, ಬೆಲ್ಲ ಅನ್ನುವ ಸಿಹಿ ಹತ್ತಿರವಾಗಿ ಎಲ್ಲರ ಕುಟುಂಬಗಳಲ್ಲಿ ವೀಕ್ಷಕರ ಜೀವನದಲ್ಲಿ ಸೌಭಾಗ್ಯವು ಸಮೃದ್ಧಿಯು ಗ್ರಹಿಸಬೇಕಂತ ಆ ಪರಮಾತ್ಮನನ್ನು ಬೇಡುತ್ತಾ ಈ ದಿನ ಈ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ತಾ ಇದ್ದೇವೆ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ರಾಶಿಯವರಿಗೆ ಯಾವ ಅನುಕೂಲ ಫಲಗಳು ಸಿಗುತ್ತಾ ಇದೆ, ಈ ನಮ್ಮ ಹಿಂದೂ ವರ್ಷದಲ್ಲಿ ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣ ಮಾಸದವರೆಗೆ ಯಾವ ಅನುಕೂಲ ಅಂಶಗಳು ದೊರೆಯುತ್ತಾ ಇದೆ ಅನ್ನುವ ಮುಖ್ಯವಾದ ಅಂಶಗಳನ್ನು ಕುರಿತು ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಮುಖ್ಯವಾಗಿ ಈ ವಿಡಿಯೋದಂದು ವೃಷಭ ರಾಶಿಯವರಿಗೆ ಯಾವ ಯೋಗಗಳು, ಯಾವ ಫಲಗಳು ಸಿಗ್ತಾ ಇದೆ, ಯಾವ ಪರಿಹಾರಗಳು ತಗೊಳ್ಳಬೇಕಾಗಿರುತ್ತೆ, ಯಾವ ವಿಷಯಗಳಲ್ಲಿ ಜಾಗೃತರಾಗಬೇಕಾಗುತ್ತೆ ಅನ್ನುವಂತಹ ಮುಖ್ಯವಾದ ಅಂಶಗಳನ್ನು ನಾವು ಈ ವಿಡಿಯೋದೊಂದಿಗೆ ಹಂಚಿಕೊಳ್ಳೋಣ ವೀಕ್ಷಕರೇ. ಈ ವೃಷಭ ರಾಶಿಯಲ್ಲಿ ಶುಕ್ರ ಅಧಿಪತಿನಾಗಿರುವಂತಹ ಈ ವೃಷಭ ರಾಶಿ ಜಾತಕರು ಕೃತಿಕ 2, 3, 4ನೇ ಪಾದದಲ್ಲಿ, ರೋಹಿಣಿ 1, 2, 3, 4 ಪಾದಗಳಲ್ಲಿ, ಮೃಗಶಿರ 1ನೇ ಮತ್ತು 2ನೇ ಪಾದದಲ್ಲಿ ಜನಿಸಿದಂತಹ ಅವರು ವೃಷಭ ರಾಶಿಯಲ್ಲಿ ಜನಿಸಿರುತ್ತಾರೆ. ಒಟ್ಟಾಗಿ ವೃಷಭ ರಾಶಿಯವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರ ಒಂದು ವಿಶೇಷವಾದಂತಹ ಯೋಗವನ್ನು ತರುತ್ತಾ ಇದೆ. ಒಂದು ವಿಶೇಷವಾದಂತಹ ಅದೃಷ್ಟವನ್ನು ಈ ವರ್ಷದಲ್ಲಿ ವೃಷಭ ರಾಶಿ ಜಾತಕರು ನೋಡ್ತಾ ಇದ್ದಾರೆ. ಏಕೆಂದರೆ ಇವರಿಗೆ ಶುಕ್ರ ಉಚ್ಚ ಸ್ಥಾನದಲ್ಲಿರುವ ಕಾರಣದಿಂದ, ಶನಿ ಲಾಭಸ್ಥಾನದಲ್ಲಿರುವ ಕಾರಣದಿಂದ ಈ ವರ್ಷವು ಅತ್ಯಂತ ಅದೃಷ್ಟವಾದಂತಹ ರಾಶಿಗಳಲ್ಲಿ ವೃಷಭ ರಾಶಿ ಒಂದು ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಈ ವೃಷಭ ರಾಶಿಯವರಿಗೆ ನೋಡಿದರೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಆದಾಯ 11, ವ್ಯಯ 5. ಒಬ್ಬ 11 ರೂಪಾಯಿ ದುಡಿತಾರೆ, 5 ರೂಪಾಯಿ ಖರ್ಚಿದೆ ಅಂದರೆ 6 ರೂಪಾಯಿನ ಇವರು ಹೂಡಿಕೆ ಮಾಡಬಹುದು, 6 ರೂಪಾಯಿ ಸೇವಿಂಗ್ ಮಾಡಬಹುದು. 6 ರೂಪಾಯಿನ ಅಂದರೆ 6ರಷ್ಟು ಇವರಿಗೆ ಉಳಿತಾಯ ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಪ್ರಾಪರ್ಟೀಸ್ ಪರ್ಚೇಸ್ ಮಾಡ್ಬೋದು, ಗೃಹ ನಿರ್ಮಾಣಗಳು ಮಾಡ್ಬೋದು. ಅಂತಹ ಅದ್ಭುತವಾದಂತಹ ಇದೆ. ಇನ್ನು ಗೌರವ 1 ಇದ್ದರೆ ಅವಮಾನವು 3 ಇದೆ. ಇದೇನು ಅಷ್ಟೊಂದು ದುಷ್ಫಲವಲ್ಲ, ಒಳ್ಳೆಯ ಫಲಕಾರಿಯಾಗಿದೆ. ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಯಾವುದೇ ವಿಷಯಗಳಲ್ಲಿ ನೋಡಿದರೂ ಈ ವೃಷಭ ರಾಶಿ ಜಾತಕರು ಅದೃಷ್ಟವನ್ನು ಮಾಡಿದ್ದಾರೆ, ಅದೃಷ್ಟವನ್ನು ಹೊತ್ತುಕೊಂಡು ಬಂದಿದ್ದಾರೆ ಅನ್ನುವ ರೀತಿ ಇವರಿಗೆ ಈ ವರ್ಷದಲ್ಲಿ, ಈ ಹೊಸ ವರ್ಷದಲ್ಲಿ ಸ್ವಾಗತವನ್ನು ಹೇಳ್ತಾ ಇದೆ. ಮುಖ್ಯವಾಗಿ ಈ ವರ್ಷ ಆರಂಭವು ಮುನ್ನವೇ ಮಾರ್ಚ್ 28ರಂದು ಷಡ್ಗ್ರಹ ಕೂಟ 6 ಗ್ರಹಗಳು ಇವರಿಗೆ ಏಕಾದಶ ಭಾವದಲ್ಲಿದ್ದು ಒಳ್ಳೆಯ ಯೋಗವನ್ನು ಕೊಡ್ತಾ ಇದೆ. ವಿವಿಧ ವಿಷಯಗಳಲ್ಲಿ, ಮುಖ್ಯವಾದಂತಹ ವಿಷಯಗಳಲ್ಲಿ ಒಳ್ಳೆಯ ಅನುಕೂಲ ಫಲಗಳು ಈ ವೃಷಭ ರಾಶಿಯವರಿಗೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ಈ ವರ್ಷ. ನೀವು ಮಾತಾಡುವಂತಹ ಒಂದೊಂದು ಮಾತಿಗೆ ತುಂಬ ಬೆಲೆ ಇರುತ್ತೆ ಸಮಾಜದಲ್ಲಿ, ನಿಮ್ಮ ಬಂಧುವರ್ಗದಲ್ಲಿ, ನಿಮ್ಮ ಕುಟುಂಬದಲ್ಲಿ. ನಿಮಗೆ ಸಿಗಬೇಕಾಗಿರುವಂತಹ ಒಂದು ಪ್ರಾಧಾನ್ಯವಾಗಿರಲಿ, ನಿಮಗೆ ಸಿಗಬೇಕಾಗಿರುವಂತಹ ಒಂದು ಗೌರವವಾಗಿರಲಿ, ತುಂಬ ಉನ್ನತ ಮಟ್ಟಕ್ಕೆ ಈ ವೃಷಭ ರಾಶಿಯವರಿಗೆ ಈ ವಿಶ್ವಾವಸು ನಾಮ ವರ್ಷದಲ್ಲಿ ಕಾಣ್ತಾ ಇದ್ದಾರೆ. ಅಷ್ಟೊಂದು ಸಮಾಜದಲ್ಲಾಗಿರಲಿ, ಕುಟುಂಬದಾಗಿರಲಿ, ಇವರಿಗೆ ಒಂದು ಸ್ಥಾನಮಾನವನ್ನು ಇಟ್ಟು ಒಂದು ಗಣ್ಯ ವ್ಯಕ್ತಿರಾಗಿ ಕಾಣ್ತಾರೆ. ಅಂದರೆ ನೋಡಿ, ಅಷ್ಟೊಂದು ಯೋಗವಾಗಿ ಇರುತ್ತೆ ಇವರಿಗೆ ಈ ವರ್ಷದಲ್ಲಿ ಅಂತ ನಾವು ನೋಡಬಹುದು. ಸಮಸ್ಯೆಗಳು ಇರುತ್ತಾ, ಸಮಸ್ಯೆಗಳು ಯಾವುದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ. ಯೋಚನೆ ಮಾಡುವಂತಹ ಅಥವಾ ಭಯ ಬೀಳುವಂತಹ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಹಣಕಾಸಿನಿಗೆ ಸಂಬಂಧಪಟ್ಟಿರಲಿ, ವೈವಾಹಿಕ ಜೀವನದಲ್ಲಿ ಆಗಿರಲಿ, ಮತ್ತು ಈ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇವರಿಗೆ ಉಂಟಾಗುವುದಿಲ್ಲ. ಅತ್ಯಂತ ಶುಭ ಫಲಗಳನ್ನು ನೀಡುವಂತಹ ವರ್ಷ
ಈ ವಿಶ್ವಾವಸುನಾಮ ವರ್ಷವಾಗಿರುತ್ತೆ. ಯಾವುದಾದರೂ ಆಸ್ತಿಗಳು ಕೊಂಡಿದ್ದರೆ, ನೀವು ತುಂಬ ದಿನಗಳ ಕೆಳಗಡೆ ಇಲ್ಲಾಂದರೆ ಒಂದು ಆಸ್ತಿನ ಕೊಂಡ್ಕೊಂಡಿರ್ತೀರ, ಒಂದು ಮನೆ, ಒಂದು ಫ್ಲ್ಯಾಟ್, ಒಂದು ಜಾಗ ಕೊಂಡ್ಕೊಂಡಿರ್ತೀರ, ಒಂದು ಲ್ಯಾಂಡ್ ಕೊಂಡ್ಕೊಂಡಿರ್ತೀರ. ಆ ಕೊಂಡ್ಕೊಂಡಿರುವಂತಹ ಜಾಗಕ್ಕೆ ತುಂಬ ಬೆಲೆ ಬರುವಂತಹ ಸಾಧ್ಯತೆ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಬೆಲೆಗೆ ನಾವು ತಗೊಳ್ತೀವಿ ಅಂತ ಮುಂದೆ ಬಂದು ನೀವು ಮನೆ ಆಗಿರ್ಬೋದು ಇಲ್ಲ ಮಾರಬೇಕು ಅಂದ್ಕೊಂಡಿದ್ರೆ ಉನ್ನತ ಮಟ್ಟದಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರುವಂತಹ ಒಂದು ಲಾಭವನ್ನು ತಂದುಕೊಡ್ತಾ ಇದೆ. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದಕ್ಕೆ ದುಪ್ಪಟ್ಟು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತಹ ಬೆಲೆ ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಅಷ್ಟು ಒಳ್ಳೆಯ ಬೇಡಿಕೆ ನಿಮ್ಮ ಆಸ್ತಿಗಳಿಗೆ ಸಿಗಲಿದೆ ಈ ವರ್ಷದಲ್ಲಿ. ರಿಯಲ್ ಎಸ್ಟೇಟ್ ವೃತ್ತಿ ಜೀವನದಲ್ಲಿ ಯಾರಾದರೂ ತೊಡಗೊಂಡಿದ್ದರೆ, ಅಂದರೆ ಮನೆಗಳನ್ನು ಮಾರುವುದು ಇಲ್ಲ ಜಾಗಗಳನ್ನು ತಗೊಂಡು ಮತ್ತೊಬ್ಬರಿಗೆ ಮಾರುವುದು, ಈ ರಿಯಲ್ ಎಸ್ಟೇಟ್ ಈ ವೃತ್ತಿಯಲ್ಲಿ ಇರುವಂತಹ ವ್ಯಾಪಾರಸ್ಥರಿಗೆ ಅತ್ಯಂತ ಅನುಕೂಲವಾದಂತಹ ಲಾಭಗಳು ತಂದುಕೊಡುವಂತಹ ವರ್ಷ ಈ ವರ್ಷವೂ ಆಗಿರುತ್ತೆ. ವೃಷಭ ರಾಶಿ ಜಾತಕರಿಗೆ ಮುಖ್ಯವಾಗಿ ಕುಟುಂಬದಲ್ಲಿ ತುಂಬ ಸೌಖ್ಯವು ಕಾಣ್ತಾ ಇರುತ್ತೆ. ಪ್ರೀತಿ ಅನುರಾಗದಿಂದ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು, ಒಂದು ನಂಟನ್ನು ಇಟ್ಕೊಂಡಿರ್ತೀರಾ. ಆ ಕಾರಣದಿಂದ ಯಾವುದೇ ಅಪಾರ್ಥಗಳು ಮತ್ತು ವೈಮನಸ್ಸುಗಳು ಇರೋಲ್ಲ. ಒಬ್ಬರಂದರೆ ಒಬ್ಬರಿಗೆ ತುಂಬ ಪ್ರೀತಿ ವಾತ್ಸಲ್ಯವನ್ನು, ಅನುರಾಗವನ್ನು ತೋರಿಸುತ್ತಾ ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ಈ ವರ್ಷವು ನೀವು ಕಾಣಬಹುದು. ವೃತ್ತಿ ಉದ್ಯೋಗಗಳಲ್ಲಿ ಅತ್ಯಂತ ಶುಭ ಫಲಗಳು ನಿಮಗೆ ಸಿಗಲಿವೆ. ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಆದಾಯವು ಹೆಚ್ಚಳವಾಗುವುದು. ನೀವು ಅನ್ಕೊಂಡಿರುವ ಹುದ್ದೆಯನ್ನು ಪಡೆಯಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮಗೆ ಪದೋನ್ನತಿಯನ್ನು ಮತ್ತು ನಿಮಗೆ ಅನುಕೂಲವಾದಂತಹ ಜವಾಬ್ದಾರಿಗಳನ್ನು ನೀಡಬಹುದಂತಹ ಅವಕಾಶ ಈ ವರ್ಷದಲ್ಲಿ ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಕಾಣಿಸ್ತಾ ಇದೆ. ಆ ಕಾರಣದಿಂದ ಒಳ್ಳೆಯ ಜವಾಬ್ದಾರಿತನದಿಂದ ಒಳ್ಳೆಯ ನಿರ್ಧಾರಗಳು ತಗೊಳ್ತಾ ನೀವು ಈ ವರ್ಷದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತೀರಿ. ಆ ಕಾರಣದಿಂದ ಈ ಶನಿ ಏಕಾದಶ ಭಾವದಲ್ಲಿದ್ದು ಒಳ್ಳೆಯ ಶುಭ ಕಾರಣ ಒಳ್ಳೆಯ ಅನುಕೂಲವಾದಂತಹ ಪರಿಸ್ಥಿತಿಗಳನ್ನು ನಿಮಗೆ ಕೊಡ್ತಾ ಇದ್ದಾನೆ ಈ ವರ್ಷ. ಆ ಕಾರಣದಿಂದ ಕೀರ್ತಿ ಲಾಭ, ಧನಲಾಭ, ಉದ್ಯೋಗ ಲಾಭ, ವೃತ್ತಿ ಲಾಭ, ಆರೋಗ್ಯ ಲಾಭ ಅಂತ ಸಾಕಷ್ಟು ಲಾಭಗಳು ಈ ವರ್ಷದಲ್ಲಿ ನಿಮಗೆ ಯೋಗವನ್ನು ಕೊಡ್ತಾ ಇದೆ ವೃಷಭ ರಾಶಿಯವರಿಗೆ. ಡಿಸೆಂಬರ್ ತಿಂಗಳಲ್ಲಿ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಉಂಟಾದರೂ ಆ ಸಮಸ್ಯೆಗಳನ್ನು ನಿಮ್ಮ ಸಾಮರ್ಥ್ಯದೊಂದಿಗೆ, ನಿಮ್ಮ ಜಾಣತನದೊಂದಿಗೆ ಅದನ್ನು ಸಲೀಸಾಗಿ ಪರಿಷ್ಕಾರವನ್ನು ಮಾಡಿಕೊಳ್ತೀರಾ. ಯಾವುದೇ ದೊಡ್ಡ ಸಮಸ್ಯೆಯನ್ನು ಉತ್ಪನ್ನವಾಗಲು ನೀವು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನಿಮಗಿರುವಂತಹ ಜಾಣತನದಿಂದ, ಸಾಮರ್ಥ್ಯದಿಂದ ಈ ಸಮಸ್ಯೆಗಳನ್ನು ಎದುರಿಸುತ್ತೀರಾ. ಈ ಸಮಸ್ಯೆಗಳಲ್ಲಿ ನಿಮಗೆ ವಿಜಯವು ಲಭ್ಯವಾಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಾಗಲಿ, ಪ್ರೀತಿ ವೈಮನಸ್ಸುಗಳಲ್ಲಾಗಿರಲಿ, ಪ್ರೀತಿ ವ್ಯವಹಾರಗಳಲ್ಲಾಗಲಿ ನಿಮಗೆ ಅತ್ಯಂತ ಶುಭ ಯೋಗವನ್ನು ಮತ್ತು ಶುಭ ಕಾಲವನ್ನು ನೀಡುತ್ತಿರುವಂತಹ ವರ್ಷ ಈ ವಿಶ್ವಾವಸುನಾಮ ಸಂವತ್ಸರವಾಗಿರುತ್ತೆ. ವಿವಾಹಗಳು ನಿಶ್ಚಯವಾಗುವುದು, ವಿವಾಹ ಶುಭ ಕಾರ್ಯಗಳು ನಡೆಯುವುದು ನಿಮ್ಮ ಮನೆಗಳಲ್ಲಿ. ಮತ್ತು ಯಾವುದೇ ಒಂದು ಶುಭ ಕಾರ್ಯವನ್ನು ನೆನೆಸಿಕೊಂಡರೆ ಆ ಶುಭ ಕಾರ್ಯವನ್ನು ನೆರವೇರಿಸಲು ಈ ವೃಷಭ ರಾಶಿಯವರು ಯಶಸ್ಸನ್ನು ಕಾಣುತ್ತೀರಾ. ಆ ಕಾರಣದಿಂದ ನಿಮಗೆ ಈ ವರ್ಷವು ಅತ್ಯಂತ ಶುಭಕಾರಿಯಾಗಿ, ಯಶಸ್ವಿಕಾರಿಯಾಗಿ, ಒಳ್ಳೆಯ ಜಯ ಪತಾಕವನ್ನು ಹಾರಿಸುವಂತಹ ವರ್ಷ ಈ ವಿಶ್ವಾವಸುನಾಮ ವರ್ಷವಾಗಿರುತ್ತೆ. ಜುಲೈ ಮತ್ತು ನವೆಂಬರ್ ಈ 2 ತಿಂಗಳಲ್ಲಿ ನಿಮ್ಮ ಸಂತಾನದ ಪರವಾಗಿ ಸಣ್ಣ ಪುಟ್ಟ ಮನಸ್ಪರ್ಧೆಗಳು ಬರಬಹುದು. ವಾದ ವಿವಾದಗಳು ನಡೆಯುವಂತಹ ಸಾಧ್ಯತೆವಿದೆ. ಅಂದರೆ ನಿಮ್ಮ ಮಾತನ್ನು ಲೆಕ್ಕಿಸದೆ, ನಿಮ್ಮ ಮಾತನ್ನು ಗೌರವಿಸದೆ, ನಿಮ್ಮ ಮಾತನ್ನು ಕೇಳದಂತಹ ವರ್ತನೆಯಿಂದ ನಿಮಗೆ ಸ್ವಲ್ಪ ಮನಸ್ಸಲ್ಲಿ ನೋವು ಉಂಟಾಗಬಹುದು. ಯಾಕೆಂದರೆ ಈಗ ಅಭಿಪ್ರಾಯ ಭೇದಗಳು, ಅಂದರೆ ನೀವು ಹೇಳ್ತಾ ಇರೋದೊಂದು, ಅವ್ರ ಮನಸ್ಸಲ್ಲಿರೋದು ಮತ್ತೊಂದು, ಇಲ್ಲ ನಿಮಗೆ ಇಷ್ಟವಾಗದಂತಹ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಸಂತಾನದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ವಿರುದ್ಧ ಭಾವನೆಗಳಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲ್ಲದರಾಗಲಿ, ಒಬ್ಬರ ಮಾತಿಗೆ ಒಬ್ಬರು ಬೆಲೆ ಕೊಡುವುದರಲ್ಲಾಗಲಿ ಸ್ವಲ್ಪ ಎಡುತ್ತೀರಾ. ಆ ಕಾರಣದಿಂದ ಸಂತಾನದ ಬಗ್ಗೆ ಮತ್ತು ಸಂತಾನದ ಒಂದಿಗೆ ವ್ಯವಹಾರ ಮಾಡುವಾಗ ವೃಷಭ ರಾಶಿಯವರು ಕೆಲವೊಮ್ಮೆ ತಾಳ್ಮೆಯಿಂದ ಅವರು ಏನು ಹೇಳ್ತಾ ಇದ್ದಾರೆ
ಅವರು ಹೇಳಿದ್ದು ಅವರಿಗೆ ಯಾವ ರೀತಿ ಅರ್ಥ ಮಾಡಿಸಬಹುದು ಅಂತ ಯೋಚನೆ ಮಾಡಿದರೆ ಯಾವುದೇ ಸಮಸ್ಯೆಯೂ ಇರೋಲ್ಲ. ಉದ್ಯೋಗಗಳಲ್ಲಿ ಸಾಕಷ್ಟು ಶುಭ ಬದಲಾವಣೆಗಳು ಕಾಣ್ತಾ ಇದೆ ಈ ವರ್ಷದಲ್ಲಿ. ವರ್ಗಾವಣೆ ಆಗಿರಬಹುದು, ಇಲ್ಲ ಅತ್ಯುನ್ನತ ಜವಾಬ್ದಾರಿಯುತವನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಇದೆ ಎಂದು ನಿಮಗೆ ಅಂತಹ ಜವಾಬ್ದಾರಿಯನ್ನು ನಿಮ್ಮ ಮೇಲಧಿಕಾರಿಗಳು ಇಲ್ಲ ನಿಮ್ಮ ಸಂಸ್ಥೆ ನಿಮ್ಮ ಹೆಗಲ ಮೇಲೆ ಹಾಕುವಂತಹ ಬದಲಾವಣೆಗಳು ಈ ವೃತ್ತಿ ಉದ್ಯೋಗಗಳಲ್ಲಿ ವೃಷಭ ರಾಶಿಯವರು ಈ ವರ್ಷವು ಕಾಣಬಹುದು. ಇಲ್ಲ ಅಥವಾ ಉದ್ಯೋಗದಿಂದ ಮತ್ತೊಮ್ಮೆ ಹೊಸ ಉದ್ಯೋಗಕ್ಕೆ ಬದಲಾವಣೆ ಮಾಡ್ಕೋಬೇಕು, ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಕಾಯುತ್ತಿರುವಂತಹ ಉದ್ಯೋಗಸ್ಥರಿಗೆ ಈ ವರ್ಷವು ತುಂಬ ಅನುಕೂಲವಾಗಿರುತ್ತೆ. ಆ ಥರ ಏನಾದರೂ ನೀವು ಪ್ರಯತ್ನ ಮಾಡಬೇಕು ಅಂದರೆ ಈ ವರ್ಷದಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ನಿಮ್ಮ ನಿರ್ಧಾರವನ್ನು ಮಾಡಬಹುದು. ಉತ್ತಮ ವೇತನದೊಂದಿಗೆ ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗ ಪಡೆಯುವಂತಹ ಯೋಗ ಈ ವರ್ಷ ನಿಮ್ಮದಾಗಿರುತ್ತೆ. ವೃಷಭ ರಾಶಿಯವರಿಗೆ ತಾಯಿ ತಂದೆಯ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ವಹಿಸಿ, ಗಮನವಿರಲಿ. ಸ್ವಲ್ಪ ಲಕ್ಷಣಗಳು ಕಾಣಿಸಿದ ತಕ್ಷಣ ನೀವು ತಾಯಿ ತಂದೆಯರ ಆರೋಗ್ಯದ ಬಗ್ಗೆ ಸ್ವಲ್ಪ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ಕೊಡಿಸೋದು ಉತ್ತಮ. ಯಾಕಂದರೆ ಅವರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ಮಾಡುವಂತಹ ಕಾಲವು ಈ ವರ್ಷದಲ್ಲಿ ಕಾಣುವುದು. ಆ ಕಾರಣದಿಂದ ನೀವು ನಿಮ್ಮ ತಾಯಿ ತಂದೆಯರ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಇಡಬೇಕಾಗಿರುವಂತಹ ವರ್ಷವು ಈ ವಿಶ್ವಾವಸು ನಾಮ ಸಂವತ್ಸರವಾಗಿರುತ್ತೆ. ಆ ಕಾರಣದಿಂದ ಏಪ್ರಿಲಿಂದ ಮತ್ತು ಮರಳಿ ಬರುವಂತಹ 2026 ಮಾರ್ಚ್ವರೆಗೆ ಈ ವೃಷಭ ರಾಶಿಯವರಿಗೆ ಎಲ್ಲ ವಿಷಯಗಳಲ್ಲಿ ಶುಭ ಆಗ್ತಾ ಇದೆ. ನೀವು ಅಂದ್ಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಮಾಡಬೇಕಾಗಿರುವಂತಹ ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಅತ್ಯಂತ ಶುಭ ಕಾಲ ಬರುವಂತಹ ಯೋಗ ಕಾಲ ಈ ವರ್ಷವೂ ಆಗಿರುತ್ತೆ. ಆ ಕಾರಣದಿಂದ ವೃಷಭ ರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಶ್ರೀ ಮಾತೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ನಾನು ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.